ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಹಂಚಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ 8ನೇ ತರಗತಿಯ ವಿಜ್ಞಾನ ಭಾಗ 2 ಅಧ್ಯಾಯ 12 ಕೆಲವು ನೈಸರ್ಗಿಕ ವಿದ್ಯಮಾನಗಳು. ಈ ಪಾಠದ ಕೊನೆಗೆ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ. ಅಭ್ಯಾಸಗಳು 1 ಮತ್ತು 2ನೇ ಪ್ರಶ್ನೆಗಳಿಗೆ ಸೂಕ್ತ ಆಯ್ಕೆಯನ್ನು ಸೂಚಿಸಿ. ಮುಖ್ಯ ಪ್ರಶ್ನೆ 1. ಈ ಕೆಳಗಿನವುಗಳಲ್ಲಿ ಘರ್ಷಣೆಯಿಂದ ಆವೇಶಗೊಳಿಸಲು ಸಾಧ್ಯವಿಲ್ಲದ ವಸ್ತು? ಎ. ಪ್ಲಾಸ್ಟಿಕ್ ಅಳತೆ ಪಟ್ಟಿ, ಬಿ. ತಾಮ್ರದ ಸರಳು, ಸಿ. ಉಬ್ಬಿದ ಬಲೂನು, ಡಿ. ಉಣ್ಣೆಯ ಬಟ್ಟೆ. ಘರ್ಷಣೆಯಿಂದ ಆವೇಶಗೊಳಿಸಲು ಸಾಧ್ಯವಿಲ್ಲದ ವಸ್ತು ಆಪ್ಷನ್ ನಂಬರ್ ಬಿ. ತಾಮ್ರದ ಸರಳು ಸರಿಯಾದ ಉತ್ತರವಾಗಿದೆ. ಇನ್ನು 2ನೇದಾಗಿ, ಗಾಜಿನ ಕಡ್ಡಿಯನ್ನು ರೇಷ್ಮೆ ಬಟ್ಟೆಯ ತುಂಡಿಗೆ ಉಜ್ಜಿದಾಗ ಕಡ್ಡಿ ಎ ಮತ್ತು ರೇಷ್ಮೆ ಬಟ್ಟೆಯ ಧನ ಆವೇಶಗಳಿಸುತ್ತವೆ, ಬಿ. ಧನ ಆವೇಶಗಳಿಸುತ್ತದೆ ಮತ್ತು ಬಟ್ಟೆಯು ಋಣ ಆವೇಶಗಳಿಸುತ್ತದೆ, ಸಿ. ಮತ್ತು ಬಟ್ಟೆ ಎರಡೂ ಋಣ ಆವೇಶಗಳಿಸುತ್ತವೆ, ಡಿ. ಋಣ ಆವೇಶಗಳಿಸುತ್ತದೆ ಮತ್ತು ಬಟ್ಟೆಯು ಧನ ಆವೇಶಗಳಿಸುತ್ತದೆ. ಗಾಜಿನ ಕಡ್ಡಿಯ ರೇಷ್ಮೆ ಬಟ್ಟೆಯ ತುಂಡಿಗೆ ಉಜ್ಜಿದಾಗ ಕಡ್ಡಿ ಧನ ಆವೇಶಗಳಿಸುತ್ತದೆ ಮತ್ತು ಬಟ್ಟೆಯು ಋಣ ಆವೇಶಗಳಿಸುತ್ತದೆ. 3ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದರೆ ಸ ಎಂದು, ತಪ್ಪಾಗಿದ್ದರೆ ತ ಎಂದು ಬರೆಯಿರಿ. ಎ. ಸಜಾತೀಯ ಆವೇಶಗಳು ಆಕರ್ಷಿಸುತ್ತವೆ. ಇದು ಹೇಳಿಕೆ ತಪ್ಪಾಗಿದೆ. ಬಿ. ಆವೇಶಪೂರಿತ ಗಾಜಿನ ಕಡ್ಡಿಯು ಆವೇಶಪೂರಿತ ಪ್ಲಾಸ್ಟಿಕ್ ಕೊಳವೆಯನ್ನು ಆಕರ್ಷಿಸುತ್ತದೆ. ಈ ಹೇಳಿಕೆಯು ಸರಿಯಾಗಿದೆ. ಸಿ. ಮಿಂಚು ಬಂಧಕವು ಕಟ್ಟಡಗಳನ್ನು ಮಿಂಚಿನಿಂದ ರಕ್ಷಿಸುವುದಿಲ್ಲ. ಈ ಹೇಳಿಕೆ ತಪ್ಪಾಗಿದೆ. 4ನೇದಾಗಿ, ಭೂಕಂಪಗಳನ್ನು ಮೊದಲೇ ಊಹಿಸಬಹುದು. ಈ ಹೇಳಿಕೆ ಸಹ ತಪ್ಪಾಗಿದೆ. 4ನೇ ಪ್ರಶ್ನೆ. ಚಳಿಗಾಲದಲ್ಲಿ ದೇಹದಿಂದ ಸ್ವೆಟರ್ ತೆಗೆಯುವಾಗ ಕೆಲವು ಬಾರಿ ಚಿಟಿ ಚಿಟಿ ಶಬ್ದ ಕೇಳುತ್ತದೆ, ವಿವರಿಸಿ. ಇದಕ್ಕೆ ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ. ಚಳಿಗಾಲದಲ್ಲಿ ಸ್ವೆಟರ್ ತೆಗೆಯುವಾಗ ದೇಹದ ಮತ್ತು ಸ್ವೆಟರ್ಗಳ ನಡುವೆ ಘರ್ಷಣೆ ಉಂಟಾಗಿ ಉಣ್ಣೆಯ ಬಟ್ಟೆಯು ಆವೇಶಭರಿತವಾಗುತ್ತದೆ. ಇದರಿಂದ ದೇಹದಲ್ಲಿನ ಕೂದಲು ನೇರವಾಗಿ ನಿಲ್ಲುತ್ತವೆ. ಬೆಳಕು ಇಲ್ಲದಿದ್ದಾಗ ಸಣ್ಣ ಪ್ರಮಾಣದ ಕಿಡಿ ಹಾಗೂ ಸ್ವೆಟರ್ ತೆಗೆಯುವಾಗ ಕೆಲವು ಬಾರಿ ಚಿಟಿ ಚಿಟಿ ಶಬ್ದ ಕೇಳಿಸುತ್ತದೆ. 5ನೆಯ ಪ್ರಶ್ನೆ. ಆವೇಶಭರಿತ ವಸ್ತುವನ್ನು ನಾವು ನಮ್ಮ ಕೈಗಳಿಂದ ಸ್ಪರ್ಶಿಸಿದಾಗ ಆವೇಶರಹಿತಗೊಳ್ಳುತ್ತದೆ, ಏಕೆ? ವಿವರಿಸಿ. ಉತ್ತರ. ಆವೇಶಭರಿತ ವಸ್ತುಗಳನ್ನು ನಾವು ಕೈಗಳಿಂದ ಸ್ಪರ್ಶಿಸಿದಾಗ ನಮ್ಮ ದೇಹದ ಮೂಲಕ ಆವೇಶಗಳು ಭೂಮಿಗೆ ವರ್ಗಾವಣೆಯಾಗುತ್ತವೆ. ಹೀಗೆ ಭೂಸಂಪರ್ಕಗಳಿಸುವುದರ ಮೂಲಕ ಆವೇಶ ವಸ್ತುವನ್ನು ಆವೇಶರಹಿತವಾಗಿ ಮಾಡಬಹುದು. 6ನೆಯ ಪ್ರಶ್ನೆ. ವಿನಾಶಕಾರಿ ಭೂಕಂಪ ತೀವ್ರತೆಯನ್ನು ಅಳೆಯುವ ಮಾಪನವನ್ನು ಹೆಸರಿಸಿ. ಈ ಅಳತೆ ಮಾಪನದಲ್ಲಿ ಭೂಕಂಪನದ ತೀವ್ರತೆಯು 3 ಆಗಿದೆ. ಭೂಕಂಪ ಮಾಪಕವು ಇದನ್ನು ದಾಖಲಿಸುತ್ತದೆಯೇ? ಇದು ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತದೆಯೇ? ಉತ್ತರ. ಭೂಕಂಪದ ವಿನಾಶಕಾರಿ ಶಕ್ತಿಯನ್ನು ಅಳೆಯಲು ರಿಕ್ಟರ್ ಸ್ಕೇಲ್ ಅನ್ನು ಬಳಸಲಾಗುತ್ತದೆ. ಸ್ಕೇಲ್ 1 ರಿಂದ 10ರವರೆಗೆ ಓದುವಿಕೆಯನ್ನು ಹೊಂದಿದೆ. ಭೂಕಂಪನವನ್ನು 3 ಅಳತೆ ಭೂಕಂಪನದಿಂದ ದಾಖಲಿಸಲಾಗುತ್ತದೆ. ಸ್ಕೇಲ್ 3ರ ಪ್ರಮಾಣವು ಹೆಚ್ಚು ಹಾನಿಯನ್ನುಂಟು ಮಾಡುವುದಿಲ್ಲ. 5ರ ಭೂಕಂಪನವನ್ನು ಪ್ರಕೃತಿಯಲ್ಲಿ ವಿನಾಶಕಾರಿ ಎಂದು ಪರಿಗಣಿಸಲಾಗುತ್ತದೆ. ಇನ್ನು 7ನೆಯ ಪ್ರಶ್ನೆ. ಮಿಂಚಿನಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು 3 ಉಪಕ್ರಮಗಳನ್ನು ತಿಳಿಸಿರಿ. ಉತ್ತರ. ಮಿಂಚಿನಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ವಿವಿಧ ಮಾರ್ಗಗಳು. ಮೊದಲನೆಯದಾಗಿ, ಯಾವಾಗಲೂ ಮುಚ್ಚಿದ ಸ್ಥಳದಲ್ಲಿ ಉಳಿಯಿರಿ ಮತ್ತು ನೀವು ಕಾರಿನಲ್ಲಿದ್ದರೆ ಮಿಂಚು ಮುಗಿಯುವವರೆಗೂ ಅಲ್ಲಿಯೇ ಇರಿ ಮತ್ತು ಕಿಟಕಿಗಳನ್ನು ಮುಚ್ಚಿಡಿ. 2ನೇಯದಾಗಿ, ಯಾವುದೇ ವಿದ್ಯುತ್ ತಂತಿಗಳು, ದೂರವಾಣಿ ಕೇಬಲ್ಗಳು, ಲೋಹದ ಕೊಳವೆಗಳನ್ನು ಮುಟ್ಟಬೇಡಿ. 3ನೇಯದಾಗಿ, ಹರಿಯುವ ನೀರಿನಲ್ಲಿ ಎಂದಿಗೂ ಸ್ನಾನ ಮಾಡಬೇಡಿ. ಇದು ವಿದ್ಯುತ್ ಆಘಾತಕ್ಕೆ ಕಾರಣವಾಗಬಹುದು.
ಇನ್ನು 8ನೆಯ ಪ್ರಶ್ನೆ, ಎರಡು ಆವೇಶಪೂರಿತ ಬಲೂನ್ಗಳು ಪರಸ್ಪರ ವಿಕರ್ಷಿಸುತ್ತವೆ ಹಾಗೂ ಒಂದು ಆವೇಶಪೂರಿತ ಬಲೂನ್ ಮತ್ತೊಂದು ಆವೇಶ ತಟಸ್ಥ ಬಲೂನ್ ಅನ್ನು ಆಕರ್ಷಿಸುತ್ತದೆ, ಏಕೆ? ವಿವರಿಸಿ. ಉತ್ತರ, ಸಜಾತೀಯ ಧ್ರುವಗಳು ಯಾವಾಗಲೂ ಪರಸ್ಪರ ವಿಕರ್ಷಿಸುತ್ತವೆ, ಅಂದರೆ ಒಂದೇ ರೀತಿಯ ಆವೇಶಗಳು ವಿಕರ್ಷಿಸುತ್ತವೆ. ವಿಜಾತೀಯ ದ್ರವಗಳು ಯಾವಾಗಲೂ ಪರಸ್ಪರ ಆಕರ್ಷಿಸುತ್ತವೆ, ಅಂದರೆ ಬೇರೆ ಬೇರೆ ರೀತಿಯ ಆವೇಶಗಳು ಆಕರ್ಷಿಸುತ್ತವೆ. 9ನೆಯ ಪ್ರಶ್ನೆ, ಆವೇಶಪೂರಿತ ವಸ್ತುವನ್ನು ಪತ್ತೆ ಹಚ್ಚಲು ಉಪಕರಣವನ್ನು ಚಿತ್ರದ ಸಹಾಯದಿಂದ ವಿವರಿಸಿ. ಉತ್ತರ, ವಸ್ತು ಆವೇಶಭರಿತವಾಗಿದೆ ಅಥವಾ ಇಲ್ಲವೇ ಎಂಬುದನ್ನು ವಿದ್ಯುದರ್ಶಕ ಎಂಬ ಉಪಕರಣದಿಂದ ಪತ್ತೆ ಮಾಡಬಹುದು. ವಿದ್ಯುತ್ ಆವೇಶಗಳನ್ನು ಆವೇಶಭರಿತ ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಲೋಹದ ವಾಹಕದ ಮೂಲಕ ವರ್ಗಾಯಿಸಬಹುದು. ಅಲ್ಯೂಮಿನಿಯಂ ಹಾಳೆಯ ಪಟ್ಟಿಗಳು ಆವೇಶಭರಿತ ರಿಫಿಲ್ನಿಂದ ಒಂದೇ ರೀತಿಯ ಆವೇಶಗಳನ್ನು ಪೇಪರ್ ಕ್ಲಿಪ್ನ ಮೂಲಕ ಪಡೆಯುತ್ತೇವೆ. ಒಂದೇ ರೀತಿಯ ಆವೇಶಗಳನ್ನು ಪಡೆದ ಪಟ್ಟಿಗಳು ವಿಕರ್ಷಿಸಿ ದೂರ ತಳ್ಳಲ್ಪಟ್ಟು ತೆರೆದುಕೊಳ್ಳುತ್ತವೆ. ಇಲ್ಲಿ ಸಜಾತೀಯ ಧ್ರುವಗಳು ಯಾವಾಗಲೂ ಪರಸ್ಪರ ವಿಕರ್ಷಿಸುತ್ತವೆ, ಅಂದರೆ ಒಂದೇ ರೀತಿಯ ಆವೇಶಗಳು ವಿಕರ್ಷಿಸುತ್ತವೆ. ವಿಜಾತೀಯ ಧ್ರುವಗಳು ಯಾವಾಗಲೂ ಪರಸ್ಪರ ಆಕರ್ಷಿಸುತ್ತದೆ, ಅಂದರೆ ಬೇರೆ ಬೇರೆ ರೀತಿಯ ಆವೇಶಗಳು ಆಕರ್ಷಿಸುತ್ತವೆ. ಇನ್ನು ಇದನ್ನು ಚಿತ್ರದಲ್ಲಿ ನಾವು ಗಮನಿಸಿದಾಗ ಸರಳ ವಿದ್ಯುದರ್ಶಕದ ಚಿತ್ರದ ಮುಖಾಂತರವಾಗಿ ನಾವು ಆವೇಶಭರಿತ ವಸ್ತುವನ್ನು ಪತ್ತೆ ಹಚ್ಚಲು ಬಳಸುವ ಉಪಕರಣವನ್ನು ಈ ಚಿತ್ರದಲ್ಲಿ ನೋಡಬಹುದು ಮಕ್ಕಳೇ. ಇನ್ನು 10ನೆಯ ಪ್ರಶ್ನೆ, ಭಾರತದಲ್ಲಿ ಸಾಮಾನ್ಯವಾಗಿ ಭೂಕಂಪ ಸಂಭವಿಸುವ 3 ರಾಜ್ಯಗಳನ್ನು ಪಟ್ಟಿ ಮಾಡಿ. ಉತ್ತರ, ಭಾರತದಲ್ಲಿ ಸಾಮಾನ್ಯವಾಗಿ ಭೂಕಂಪ ಸಂಭವಿಸುವ 3 ರಾಜ್ಯಗಳು, ಮೊದಲನೆಯದಾಗಿ ಗುಜರಾತ್, 2 ಅಸ್ಸಾಂ, 3 ಜಮ್ಮು ಕಾಶ್ಮೀರ. ಇನ್ನು 11ನೆಯ ಪ್ರಶ್ನೆ, ಭೂಕಂಪ ಸಂಭವಿಸಿದ ಸಮಯದಲ್ಲಿ ನೀವು ಮನೆಯಿಂದ ಹೊರಗಿದ್ದೀರಿ ಎಂದರೆ ನಿಮ್ಮನ್ನು ರಕ್ಷಿಸಿಕೊಳ್ಳಲು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆಯ ಕ್ರಮಗಳು ಯಾವುವು? ಉತ್ತರ, ಭೂಕಂಪ ಸಂಭವಿಸಿದಾಗ ಈ ಕೆಳಗಿನ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಕಟ್ಟಡಗಳು, ಮರಗಳು ಮತ್ತು ಮೇಲಿನ ವಿದ್ಯುತ್ ತಂತಿಗಳಿಂದ ದೂರದಲ್ಲಿರುವ ಸೂಕ್ತ ಸ್ಥಳದಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳಬೇಕು. ಕಾರು ಅಥವಾ ಬಸ್ನಲ್ಲಿದ್ದರೆ ಹೊರಬರದೆ ಚಾಲಕನಿಗೆ ಭೂಕಂಪ ವಲಯದಿಂದ ನಿಧಾನವಾಗಿ ದೂರ ಚಲಿಸಲು ತಿಳಿಸಬೇಕು. ನಡುಕ ನಿಲ್ಲುವವರೆಗೂ ಹೊರಬರುವುದು ಬೇಡ. ಇನ್ನು 12ನೆಯ ಪ್ರಶ್ನೆ, ಹವಾಮಾನ ಇಲಾಖೆಯು ಕೆಲವು ದಿನಗಳಲ್ಲಿ ಗುಡುಗು ಸಹಿತ ಮಳೆ ಸಂಭವಿಸುತ್ತದೆ ಎಂದು ಊಹಿಸಿದೆ. ಆ ಸಂದರ್ಭದಲ್ಲಿ ನೀವು ಹೊರ ಹೋಗಬೇಕಾಗಿದೆ. ನೀವು ಛತ್ರಿಯನ್ನು ಕೊಂಡೊಯ್ಯುತ್ತೀರಾ? ವಿವರಿಸಿ. ಉತ್ತರ, ಮನೆ ಅಥವಾ ಕಟ್ಟಡವೇ ಸುರಕ್ಷಿತ ಸ್ಥಳ. ಗುಡುಗು ಸಹಿತ ಮಳೆ ಸಮಯದಲ್ಲಿ ಮನೆ ಬಿಟ್ಟು ಛತ್ರಿಯೊಂದಿಗೆ ಹೊರ ಹೋಗುವುದು ಸರಿಯಲ್ಲ, ಏಕೆಂದರೆ ಇಲ್ಲಿ ಗುಡುಗು ಸಹಿತ ಮಳೆಯ ಸಮಯದಲ್ಲಿ ಮೋಡಗಳಿಂದ ಹೊರಸೂಸುವ ಮಿಂಚು ವಿದ್ಯುತ್ ಜೊತೆಗೂಡಿರುತ್ತದೆ ಮತ್ತು ಛತ್ರಿಯು ಲೋಹೀಯ ರಾಡ್ ಮೂಲಕ ಚಲಿಸಬಹುದು. ಇದು ವ್ಯಕ್ತಿಗೆ ವಿದ್ಯುತ್ ಶಾಕ್ ನೀಡಬಹುದು. ಹಾಗಾಗಿ ಮಿಂಚಿನ ಸಮಯದಲ್ಲಿ ಕೊಂಡೊಯ್ಯುವುದು ಸುರಕ್ಷಿತವಲ್ಲ. ಮಕ್ಕಳೇ, ಇದುವರೆಗೂ 8ನೆಯ ತರಗತಿಯ ಅಧ್ಯಾಯ 12 ಕೆಲವು ನೈಸರ್ಗಿಕ ವಿದ್ಯಮಾನಗಳು ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ಮಕ್ಕಳೇ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ತುಂಬು ಹೃದಯದ ಧನ್ಯವಾದಗಳು. ಟೇಕ್ ಕೇರ್ ಮಕ್ಕಳೇ. ಬಾಯ್ ಬಾಯ್. ಥ್ಯಾಂಕ್ ಯು.